ಕಿರುತೆರೆ ಆಗಿರ್ಬೋದು, ಹಿರಿತೆರೆ ಆಗಿರ್ಬೋದು, ಯಾವುದೇ ತೆರೆ ಆಗಿರ್ಬೋದು, ಪ್ರಥಮ್ ಅವ್ರು ಅಲ್ಲಿ ಇದ್ದಾರೆ ಅಂತಂದಾಗ ಪ್ರಥಮ್ ಅವರ ಆರ್ಭಟ ಅಲ್ಲಿ ಇರ್ಲೇಬೇಕು. ಸೊ ಸದ್ಯ ಇವಾಗ ನಾವಿರುವಂತದ್ದು ದಿ ಕೊಕೈನ್ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ ಹಂತದಲ್ಲಿ. ಸೊ ಅವ್ರನ್ನ ಸಿಕ್ಕಿದ್ದಾರೆ, ಅವ್ರ ಟೀಮ್ ಎಲ್ಲ ಸಿಕ್ಕಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಪ್ರಥಮ್ ಅವ್ರೆ ನಮಸ್ತೆ, ಹೇಗಿದ್ದೀರಾ? ಸರ್ ಹೇಗಿದ್ದೀರಾ ಅಂತ ಕೇಳೋಕ್ಕೂ ಮುಂಚೆ ಒಂದು ರಿಕ್ವೆಸ್ಟ್, ದಯಮಾಡಿ ನಿಮ್ಮ ಕ್ಯಾಮ್ರಾನ ಒಂದ್ಸಲ ಇಲ್ಲೊಂದು ಪ್ಯಾನ್ ಮಾಡ್ಬಿಡಿ, ಆಮೇಲೆ ಪ್ರಶ್ನೆ ಕೇಳಿ. ಈ ಸಿನಿಮಾದಲ್ಲಿ ನೋಡೋಕೆ ಅಂತ ಸಿಗೋ ನೆಟ್ಟಿಗಿರೋ ಮುಖ ನಾನು ಒಬ್ಬಂದೇ ಸರ್. ನಂದು ಈ ತರದ ಒಂದು ಇಬ್ಬರದು ಬಿಟ್ರೆ ಎಲ್ಲರೂ ಹೆಂಗಿರ್ತಾರೆ ಗೊತ್ತಾ? ಪ್ರಥಮ್ ಸರ್ ಹೇಳಿ, ಈ ಆಫೀಸ್ಗೆ ಹೋದ್ರೆ ಹಿಂಗೆ ಇರ್ತಾರೆ ನೋಡಿ, ಇಲ್ಲ ಹಿಂಗೆ ಇರ್ತಾರೆ ಇವರು. ಇಲ್ಲಿ ನೋಡಿ ಅಣ್ಣ ಅವ್ನಿಗಿಂತ ನಾನೇನ್ ಕಡಿಮೆ ಅಂತ ಅಣ್ಣ ಟೆಕ್ನಿಷಿಯನ್ ಹೆಂಗಿರ್ತಾರೆ ಒಬ್ರು. ಇನ್ನು ಅಣ್ಣ ನೀನ್ ಹೆಂಗಣ್ಣ, ನೀನ್ ಪರವಾಗಿಲ್ಲ ಅಣ್ಣ, ನೀನ್ ಬಾಯ್ಲಿ. ಇವರೆಲ್ಲ ಒಬ್ಬೊಬ್ರು ಒಂದೊಂಥರ. ಅಟ್ಲೀಸ್ಟ್ ನೋಡೋಂಥ ಮುಖಗಳೆಲ್ಲ ನಾವು ಸ್ನೇಹಿತರೆಲ್ಲ ಡೀಸೆಂಟ್ ಆಗಿ ಹ್ಯಾಂಡ್ಸಮ್ ಕಾಣೋದು ನಾನು. ಸೊ ಅದರಿಂದ ನಾನು ಚೆನ್ನಾಗಿ ತೋರಿಸ್ಬೇಕು ಅಂತ ನಿಮ್ಮ ಬಾಸ್ ಟಿವಿಲಿ ಎಲ್ಲಾ ಕನ್ನಡ ಬಾಸ್ಗಳಲ್ಲಿ ನಾನು ಕೇಳ್ಕೊಳ್ತೀನಿ. ನೋಡುವಂತ ನಾನು ಒಬ್ಬನೇ ಚೆನ್ನಾಗಿ ಕಾಣಿಸೋ ಅಂದಾಗ ಹೀರೋಯಿನ್ ಅವ್ರ ಎಕ್ಸ್ಪ್ರೆಷನ್ ನೋಡ್ಬೇಕಿತ್ತು, ನಾನು ಚೆನ್ನಾಗಿಲ್ವಾ ಅಂತ ಮಾಡ್ತಾ ಇದಾರೆ ನನ್ನ ಸ್ನೇಹಿತರು. ಅವರು ಮಾಸ್ಟರ್ ಬಹಳ ಒಳ್ಳೆ ಕಲಾವಿದನ ಹುಡುಕಿ ಮಾಡ್ತಾ ಇದಾರೆ. ಒಂದೊಳ್ಳೆ ಪಾತ್ರ, ಬನ್ನಿ ಮುಂದೆ ಬನ್ನಿ. ಸೊ ತುಂಬಾ ವಿಶೇಷವಾದ ಪಾತ್ರ. ಇದೇನಂದ್ರೆ ಇದು ಹೀರೋ ಹೀರೋಯಿನ್ ಅಂತ ಅಲ್ಲ. ಈ ಸಿನಿಮಾ ಹೇಗೆ ಅಂದ್ರೆ ಡ್ರಗ್ ಮಾಫಿಯಾನ ಈ ಆಂಗಲ್ ಯೋಚನೆ ಮಾಡ್ಬೋದಾ ಅಂತ. ತುಂಬಾ ಕಾಮಿಡಿ ಇದೆ. ನಿಮ್ ಡ್ರಗ್ ಅಂದ್ರೆ ಸೀರಿಯಸ್ ಆಗಿರ್ತಾರೆ. ಇಟ್ಸ್ ಅ ಕ್ರೈಮ್ ರಿಲೇಟೆಡ್ ಸಬ್ಜೆಕ್ಟ್. ಸ್ಟಾರ್ ಕಾಸ್ಟ್ ಹೆಂಗಿದೆ ನೋಡಿ ನಮ್ದು. ಶೋಭರಾಜ್ ಆಸ್ ಎ ಕಮಿಷನರ್, ಮುನಿ ACP, DYSP ಆಗಿ DCP ಆಗಿ ಇನ್ನೊಬ್ರು ಇವ್ರು ಮಾಡ್ತಾರೆ, ಶಶಿಕುಮಾರ್ ಸರ್ ಇದ್ದಾರೆ. ಅಂಡ್ ನಮ್ಮ ಮೋಹನ್ ಸರ್, ಕುರಿಗಳು ಕೋತಿಗಳು ಸರ್, ಅದು ನ್ಯೂಸ್ ಚಾನೆಲ್ ಹೆಡ್ ಆಗಿ, ಆರ್ನ ಹೀರೋಯಿನ್ ಆಗಿ, ಗೋಕುಲ್ ಅವ್ರ ವಿಲನ್ ಆಗಿ, ಕೋಟೆ ಪ್ರಭಾಕರ್ ಅತಿ ಪರಿಪೂರ್ಣವಾದ ಪಾತ್ರ ಮಾಡ್ತಾ ಇದ್ದಾರೆ. ಮಿಮಿಕ್ರಿ ಗೋಪಿ ಸಖತ್ ಹ್ಯೂಮರ್ ಇದೆ. ಅಂಡ್ ಅರವಿಂದ್ ಇನ್ನು ಅಂದ್ರೆ ನಾವು ಈ ಹೇಳಂಗೆ ಇಲ್ಲ ಅಷ್ಟು. ಆಮೇಲೆ ಇವರು ಶ್ರೀಧರ್ ಸರ್, ಸೊ ಅವರು ಹೋಮ್ ಮಿನಿಸ್ಟರ್ ಮಾಡ್ತಾರೆ. BC ಪಾಟೀಲ್ ಸರ್ ಇದ್ದಾರೆ. ಸೊ ಒಂದು ದೊಡ್ಡ ಕಲಾವಿದರ ತಂಡ. ಇವರೆಲ್ಲರೂ ಏನ್ ಮಾಡಿದಾರೆ ಗೊತ್ತಾ? ನನ್ನ ಸಿನಿಮಾ ಇವರೆಲ್ಲ ಇಂಥ ಹೊಸಬ್ರ ಕಲಾವಿದಿರ್ಬೋದು, ಇಂಥ ಆಕ್ಷನ್ ಇವರೆಲ್ಲ ಸಿನಿಮಾನ ಅದ್ಭುತಗೊಳಿಸಿ. ಇವ್ರ ಜೊತೆಗೆ ನಾನು ಸಿನಿಮಾ ಕಲಿತಾ ಇದ್ದೀನಿ ಸರ್ ಅಷ್ಟೇ. ಇವರೆಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ನನ್ನ ಸಿನಿಮಾಲಿ ಎಲ್ಲ ಹಿರಿಯ ಕಲಾವಿದರು ಇರ್ತಾರೆ. ಕೋಟ್ ಎಂಡಿಂಗ್ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನೀವೆಲ್ಲ ಬಂದು ನೋಡಿದ್ದೀರಿ ಕಾಲೇಜ್ ಇದು, ಈಗಷ್ಟೇ ಪ್ರಿಪೇರ್ ಆಗ್ತಾರೆ. ಇಲ್ಲಿ ಯೂಶಲಿ ಸಿಗಲ್ಲ ಪರ್ಮಿಷನ್. ಮೇಕಿಂಗ್ ಇರ್ಬೋದು, ಈಸ್ಟ್ ವೆಸ್ಟ್ ಕಾಲೇಜ್ ಅಂದ್ರೆ ಬಹಳ ದೊಡ್ಡದು. ಸೊ ನಾನು ಪ್ರಥಮ್ ನಾಳೆ ಮಾಡ್ಬೋದಾ ಅಂದ್ರು. ತಕ್ಷಣ ಒಂದು ಫೋನ್ ಮಾಡಿದೆ ಕೋಟೆಗೆ, ತಕ್ಷಣ ಮಾಸ್ಟರ್ಗೆ ಫೋನ್ ಮಾಡಿದೆ. ತಕ್ಷಣ ಇವ್ರಿಗೆ ನನ್ಗೊಂದು ಖುಷಿ ಏನು ಅಂದ್ರೆ ಎಲ್ಲರಿಗೂ ಅಷ್ಟೇ ಲಾಸ್ಟಿಗೆ ಸಡನ್ ಆಗಿ ಇನ್ಫಾರ್ಮ್ ಮಾಡಿದೆ, ನಾಳೆ ಡೇಟ್ ಇದೆ ಕಾಲೇಜ್ದು, ನಂತರ ಎಕ್ಸಾಮ್ಸ್ ನಡೀತಾ ಇದೆ, ನನಗೋಸ್ಕರ ಒಂಚೂರು ಸಾಕಾರ ಮಾಡ್ಕೊಡ್ತೀರಾ, ಫೈಟ್ ಮುಗಿಸ್ಬಿಡೋಣ ಈ ವಾರದಲ್ಲಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಜೊತೆ ನಿಂತರು. ಸೊ ಎಲ್ಲರ ಸಮಾಗಮನೇ ಈ ಸಿನಿಮಾ. ನೋಡಿ ಈಗಷ್ಟೇ ಕಾಂತಾರ 2 ಮುಗಿಸ್ಕೊಂಡು ಅಲ್ಲಿಂದ ಬಂದಿದ್ದಾರೆ. ಈಗ ನೋಡಿ ಅದೊಂದು ನನ್ನ ಆಪ್ತ ಹುಡುಗ, ನಮ್ಮ ಸ್ನೇಹಿತರು. ಇನ್ನೊಂದೇ ಮಿಮಿಕ್ರಿ ಗೋಪಿ, ನಮ್ಗೆ ಶೂಟ್ ನಡೀತಾ ಇದೆ. ಮಿಮಿಕ್ರಿ ಗೋಪಿ ಡಲ್ ಆಗ್ಬಿಟ್ಟಿದ್ದಾರೆ, ಶೂಟ್ ಮಾಡೋ ಎನರ್ಜಿನೇ ಇಲ್ಲ. ಯಾಕೆಂದ್ರೆ ಅವರು ಮತ್ತೆ ಅವನು ರಾಕೇಶ್, ನಿಮ್ಗೊಂದು ಸರ್ಪ್ರೈಸಿಂಗ್. ನನಗೆ ನಾನು ರಾಕೇಶ್ ತುಂಬಾ ಕ್ಲೋಸ್ ಅಲ್ಲ, ಬಟ್ ಗೊತ್ತು ಸ್ಟೇಜ್ ಹತ್ತದಾಗ ಒಬ್ಬರೊಬ್ರು ಗೌರವಿಸ್ಕೊಳ್ತೀವಿ. ಸೊ ಎಲ್ಲ ಯಾಕೆ ಇವರೆಲ್ಲ ಸಿನಿಮಾಗೆ ಸ್ಪೆಷಲ್ ಅಂದ್ರೆ ಒಂದೊಂದು ಫೋನ್ಲೆ ಎಲ್ಲ ಫೈನಲ್ ಆಗ್ತಾರೆ. ಅಂದ್ರೆ ಈ ಸಿನಿಮಾಗೆ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ಎಲ್ಲ ನಿಂತ್ಕೊಳ್ತಾ ಇರೋದು. ಕೌರವ್ ವೆಂಕಟೇಶ್ವರ್ ಫೈಟ್ ಮಾಸ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಖುಷಿ ಏನು ಅಂತ ಹೇಳಿದ್ರೆ ಮಿಮಿಕ್ರಿಗೋ ಎಲ್ಲ ರೆಡಿಯಾಗಿ ನಾನಂದೆ ಅಣ್ಣ ನಾಳೆ ಅಂದಾಗ, ಪ್ರಥಮ್ಜಿ ನಾಳೆನಾ ಓಕೆ ಎಲ್ಲ ರೆಡಿ ಆಗಿದೆ ಮಾಡ್ಬಿಡ ಅಂತ. ತಕ್ಷಣ ನೈಟ್ ಆ ನ್ಯೂಸ್ ಬಂತು, ಅವರೇ ಶೋ ಮಾಡ್ತಿದ್ದಂತ ಹುಡುಗರು ಯಾರು, ಮಿಮಿಕ್ರಿ ಗೋಪಿ ಮತ್ತೆ ರಾಕೇಶ್ ಬಹಳ ಶೋಸ್ ಮಾಡಿದ್ದಾರೆ. ನಾಳೆ ನೋಡಿದ್ರೆ ಕಾಮಿಡಿ ಸೀನ್ ನಡೀತಾ ಇದೆ. ಈಗ ಹೆಂಗೆ ನಗ್ಸೋದು ಹೇಳಿ, ಬಲವಂತವಾಗಿ ನಗ್ಸ ಕಷ್ಟ ಆಗುತ್ತೆ. ನಾನೇ ಹೋಗಿ ಕರ್ಕೊಂಬಂದೆ. ಪ್ರಥಮ್ ನಾನು ಶಾರದಾಗ್ ಮೋಸ ಮಾಡಲ್ಲ, ಡೆಫಿನೆಟ್ಲಿ ಬರ್ತೀನಿ. ಆ ದಿನ ಎಲ್ಲರೂ ಮನಸ್ಸಿಂದ ನಿಂತ್ಕೊಂಡು, ಎಲ್ಲ ಟೆಕ್ನಿಷಿಯನ್ಸ್ ಆ ದಿನ ಮನಸ್ಪೂರ್ವಕವಾಗಿ ಸಂತಾಪ. ನಾನು ಐಮ್ ನಾಟ್ ತುಂಬಾ ಕ್ಲೋಸ್ ಅಲ್ಲ. ರಕ್ಷಿತಾ ಮೇಡಮ್ DKD ಮಾಡಿದಾಗಿಂದ ಅವರೆಲ್ಲ ಒಂದೇ ಕುಟುಂಬ. ಸೊ ಅವ್ರು ತುಂಬಾ ಆಪ್ತರು. ಸೊ ನಾವೆಲ್ಲ ಸಂತಾಪ ಮನಸ್ಸಿಂದ ತೋರಿಸಿದ್ವಿ. ಬನ್ನಿ ನಮ್ಮ ಕೆಲಸ ನಾವು ಮಾಡೋಣ, ಶಾರದಾಗೆ ಗೌರವಿಸೋಣ, ಅದೇ ಆತನ ನಾವು ಕೊಡುವಂತ ಒಂದಿದು. ಸಡನ್ ಆಗಿ ಇವ್ರಿಗೆ ಹೇಳಿದೆ, ಆಯ್ತು ಸರ್ ನಾನು ಮಾಡ್ತೀನಿ. ಎಲ್ಲರೂ ಜೊತೆ ನಿಂತ್ಕೊಂಡ್ರು. ಸೊ ಎಲ್ಲ ನಿಂತ್ಕೊಂಡ ಪರಿಣಾಮ ಒಂದು ಒಳ್ಳೆ ಸಿನಿಮಾ ಆಗ್ತಾ ಇದೆ ಸರ್. ಇಲ್ಲಿ ದಯವಿಟ್ಟು ಪ್ರಥಮಿಂದ ಸಿನಿಮಾ ಆಯ್ತು ನೋ, ನಾನು ಕೇಳಿದಕ್ಕೆ ಇವರೆಲ್ಲ ಬಂದ್ರು, ಇವರೆಲ್ಲ ಬಂದಿದ್ದಕ್ಕೆ ಸಿನಿಮಾ ಆಯ್ತು ಅಷ್ಟೇ. ನಾನು ಕೇಳಿದಕ್ಕೆ ಕೌರವ್ ಮಾಸ್ಟರ್ ಡೈರೆಕ್ಷನ್ ಮಾಡ್ರು, 25 ವರ್ಷದಿಂದ ಫೈಟ್ ಮಾಸ್ಟರ್ ಆಗಿದ್ರು, ಡೈರೆಕ್ಷನ್ ಮಾಡ್ರು. ನಾನು ಕೇಳಿದಕ್ಕೆ ನನ್ನ ಸ್ನೇಹಿತ ಬಂದು ಅರುಣ್ ನಾನು ಸರ್ ನಿಮ್ಗೋಸ್ಕರ ಸಿನಿಮಾ ಮಾಡ್ಕೊಡ್ತೀನಿ ಮಾಡೋಣ. ಎಲ್ಲರೂ ಒಂದೊಂದು ರೀತಿ ನಿಂತ್ಕೊಳ್ತಾ ಇದ್ದಾರೆ. ಸೊ ಇವರೆಲ್ಲರ ಸಮಾಗಮ ಅದ್ಭುತವಾದ ಸಿನಿಮಾ ಆಗ್ತಾ ಇದೆ. ಪ್ರಥಮ್ ಅವರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿಗಾಗಲೇ ರಿಲೀಸ್ಗೆ ರೆಡಿ ಇದೆ. ಅದ್ರ ಜೊತೆಗೆ ದಿ ಕೊಕೈನ್ ಕೂಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಸೊ ಯಾವ ಸಿನಿಮಾವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಸರ್ ಫಸ್ಟ್ ಆಫ್ ಆಲ್ ನಿಮ್ಗೆ ಥ್ಯಾಂಕ್ಸ್, ಬಾಸ್ ಟಿವಿಗೆ, ಮಾಧ್ಯಮಕ್ಕೆ. ಯಾಕೆಂದ್ರೆ ಸರ್ ಬಿಗ್ ಬಾಸ್ ಆದ್ಮೇಲೆ ಯಾರೇ ಒಬ್ಬನು ಹೀರೋ ಆಗಿಲ್ಲ. ಅಷ್ಟು 7 ಸಿನಿಮಾ ಹೀರೋ ಆಗಕ್ಕೆ ಅವಕಾಶ ಮಾಡ್ಕೊಡಿ. ನೀವು ನನ್ನ ತೋರಿಸಿದ್ರಿ ಹೋದ್ ಕಡೆಗೆಲ್ಲ ಜನ ಅವಕಾಶ ಕೊಟ್ಟರು. ಇವತ್ತು ಅದು ಊಟ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ ದೇವ್ರಂತ ಮನುಷ್ಯ ಕಲರ್ಸ್ ತಗೋತು, MLA ಸಿನಿಮಾ ಜಿಯೋ ಅವ್ರು ತಗೊಂಡ್ರು, ನಟ ಭಯಂಕರ ಕಲರ್ಸ್ ತುಂಬಾ ದೊಡ್ಡ ಪ್ರೈಸ್ ಕೊಟ್ಟು ತಗೊಂಡ್ರು ಜಿಯೋದವರು. ಅಂಡ್ ಅಮೆಝಾನ್ಗೆ ಹೋಯ್ತು. ಕರ್ನಾಟಕ ತಲೆಯ ಫೈನಲ್ ವರ್ಷನ್ ಮಾತುಕತೆ ನಡೀತಾ ಇದೆ. ಫಸ್ಟ್ ನೈಟ್ ವಿದ್ದವ ಹಿಂದಿಗೆ ವೈಡ್ ಆಂಗಲ್ ಮೀಡಿಯಾ ತುಂಬಾ ದೊಡ್ಡ ಪ್ರೈಸ್ ಕೊಟ್ಟು ತಗೊಂಡ್ರು. ನೀವೆಲ್ಲ ಏನ್ ಗೊತ್ತಾ, ಒಂದು ರೀತಿ ಇವ್ನು ಹೆಂಗೋ ಬದುಕಲಿ ಅನ್ನೋ ತರ ಜನ ಎಲ್ಲೋ ಆಶೀರ್ವಾದ ಮಾಡ್ತಾ ಇದಾರೆ. ಸರ್ ನೀವು ಕೊಟ್ಟಿರೋದು ನಾನೇನು ಮಿಸ್ಯೂಸ್ ಮಾಡಿಲ್ಲ ಸರ್. ನೀವು ಕೆಲವು ಕೊಟ್ಟಿರೋ ತೋರ್ಸೋ ಅಭಿಮಾನನ. ರಮೇಶ್ ಭಟ್ ಅಂತ ಅದ್ಭುತ ಕಲಾವಿದ್ರು, ಶ್ರೀನಿವಾಸ್ ಪೂರ್ತಿ ಅಂತ ಮುತ್ಸದಿ ಕಲಾವಿದ್ರು. ನಿಮ್ಗೆ ಕವಿರತ್ನ ಕಾಳಿದಾಸ ನೋಡಿದ್ರೆ ಅಣ್ಣವ್ರಿಗೆ ಪರಿಪೂರ್ಣವಾಗಿ
ನಮ್ಗೆ ಸಮಾನಾಂತರವಾಗಿ ಒಬ್ಬ ನಟ ಸಿಗ್ತಾರೆ, ಶ್ರೀನಿವಾಸ ಮೂರ್ತಿ ಅಂತ ಅದ್ಭುತ ಕಲಾವಿದರು. ಅವರೆಲ್ಲ ಚಿತ್ರರಂಗನ ಜೀವಿಸಿದ್ದಾರೆ. ಅವರೆಲ್ಲ ನಾನು ಕೇಳ್ಕೊಂಡ ತಕ್ಷಣ ನನ್ನ ಸಿನಿಮಾಗೆ ಬಂದು ನಿಂತ್ಕೊಂಡು ಮಾಡಿಕೊಟ್ರು. ಶಿವರಾಮ್ ಅಂತ ಹಿರಿಯ ನಟರಿರ್ಬೋದು, ಉಮೇಶ್ ಸರ್ ಎಲ್ಲ ನನ್ನ ಸಿನಿಮಾದಲ್ಲಿ ಇದ್ದಾರೆ ಸರ್. ರಾಘವೇಂದ್ರ ರಾಜ್ಕುಮಾರ್ ಸರ್, ಇವರೆಲ್ಲರೂ ನನ್ನ ಸಿನಿಮಾನ ಶಕ್ತಿ ದೊಡ್ಡವ್ರು ನಿಂತ್ಕೊಂಡ್ರೆ ಇವರೆಲ್ಲ ಸ್ನೇಹಿತರು ಜೊತೆಗಾರೆಲ್ಲ ಬಂದು ಅವ್ರವ್ರು ಒಂದೊಂದು ರೀತಿಲಿ ಇದು ಮಾಡಿದ್ದಾರೆ. ಇಲ್ಲಿ ಪ್ರಥಮದ ಹೆಚ್ಚುಗಾರಿಕೆ ಏನಿಲ್ಲ, ನೀವೆಲ್ಲ ಬಂದ್ರೆ ಒಬ್ಬೊಬ್ಬರು ಒಂದೊಂದು ಸಾಕಾರ ಸರ್. ನೀವು ಬಂದಾಗ ಮಾಧ್ಯಮ ಹಿಡಿದ್ರಿ, ಅದಿಲ್ಲ ಒಂದ್ ಕಡೆ ಪ್ಲಸ್ ಆಯ್ತು, ಇನ್ನೊಂದ್ ಕಡೆ ಚಾನಲ್ ಒಂದು ರೀತಿ ಪ್ಲಸ್ ಆಯ್ತು. ಸ್ನೇಹಿತರು ನಾನು ನಿಂತ್ಕೊಳ್ತೀನಿ, ಇವರೆಲ್ಲರೂ ಮಾಡಿದಕ್ಕೆ ಸಿನಿಮಾ ಆಯ್ತು ಸರ್. ಇವರು ಅಷ್ಟೇ ಲಾಸ್ಟ್ ಶುಕ್ರು ನಾನು ಮೊನ್ನೆ ಫೈನಲ್ ಮಾಡಿದ್ದು ಹಿಂಗಿದೆ ಅಂತ ಸರ್ ಮಾತಾಡಿದಾಗ ಆಯ್ತು. ಕಾಲೇಜ್ ತುಂಬಾ ಇಂಪಾರ್ಟೆಂಟ್ ಪಾತ್ರಗಳದೆಲ್ಲ ಸಡನ್ ಆಗಿ ಫೈನಲ್ ಆಯ್ತು. ನಾಳಿದ್ದಿಂದ ಇನ್ನೇನಿದೆ ಅದೆಲ್ಲ ಮುಗಿಸ್ಬೇಕು. ಎಲ್ಲರೂ ಒಂದೊಂದು ಸಹಕಾರ ಕೊಟ್ರು. ಇವರೆಲ್ಲ ಸಹಕಾರ ಒಂದು ಒಳ್ಳೆ ಸಿನಿಮಾ ಆಗಿದೆ. ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ರಿಲೀಸ್ಗೆ ಎಷ್ಟು ದಿನಗಳು ಪೆಂಡಿಂಗ್ ಇದೆ? ಸಿಂಪಲ್, ಈಗ IPL ಮುಗಿದ ತಕ್ಷಣ ಫಸ್ಟ್ ನೈಟ್ ವಿತ್ ದೇವ ರಿಲೀಸ್. ಟ್ರೈಲರ್ ರೆಡಿ ಇದೆ, ತೋರಿಸ್ತೀನಿ ನೋಡಿ ನಿಮ್ಗೆ. ಕ್ಯಾಮ್ರಾ ಆಫ್ ಆದ್ಮೇಲೆ ತೋರಿಸ್ತೀನಿ ಆಯ್ತಾ. ಒಂದು ಯಾಕಂದ್ರೆ ಟ್ರೈಲರ್ದು ಒಂದು ಇದು ಥ್ರಿಲ್ ಹಂಗೆ ಇರ್ಲಿ, ಆ ರಿಲೀಸ್ ಪ್ರೆಸ್ ಮೀಟ್ ಥ್ರಿಲ್ ಹಂಗೆ ಇರ್ಲಿ ಸರ್. ಒಂದು ಖುಷಿ ಏನಂದ್ರೆ ಬರೀ ಒಂದು ಫೋನ್ ಕರೆಗೆ ಹೋಗ್ಬಿಟ್ಟಾಗ ಪಹಲ್ಗಾಮ್ ಅಷ್ಟೆಲ್ಲ ಗಲಾಟೆ ನಡೀತಾ ಇದೆ, ಸಿನಿಮಾ ಚೇಂಬರ್ದು ಅಷ್ಟೇನೇನೋ ನಡೀತಾ ಇದೆ, ಮಂಗಳೂರಲ್ಲಿ ಇನ್ಯಾರ್ದೋ ಹತ್ಯೆ ಆಯ್ತು. ಬರೀ ಒಂದು ಫೋನ್, ನಾನು ಇವತ್ತು ನನ್ನ ಸಿನಿಮಾ ಮಾಹಿತಿ ಇದೆ, ಫೈಟ್ ನಡೀತಾ ಇದೆ, ಇಷ್ಟು ಜನ ಬಂದಲ್ಲ ಸರ್. ಯು ಪೀಪಲ್ ಆರ್ ವೆರಿ ಸ್ಪೆಷಲ್ ಫಾರ್ ಅಸ್. ಸೊ ಒಂದು ಈ ನನ್ನ ಫೋನ್ಗೆ ನನ್ನ ಸಿನಿಮಾ ಕಲಾವಿದರು ಬರ್ತಾರೆ, ಇವರೆಲ್ಲ ಓಕೆ, ನೀವೆಲ್ಲ ಬಂದಿರಲ್ಲ. ಯು ಪೀಪಲ್ ಆರ್ ವೆರಿ ಸ್ಪೆಷಲ್. ನಿಮ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಸೊ ಇದೇ ಪ್ರೀತಿಲಿ ಒಂದು ಒಳ್ಳೆ ಸಿನಿಮಾ ಆಗೋದಕ್ಕೆ ನೀವೆಲ್ಲ ಜೊತೆ ನಿಂತ್ಕೊಳ್ಳಿ. ಸೊ ಫಸ್ಟಿಗೆ ಬರೋದು ಫಸ್ಟ್ ನೈಟ್ ವಿತ್ ದೇವ ಅಂಡ್ June 3rd week ಕರ್ನಾಟಕದಲ್ಲಿ ವೇರ್ ಪ್ಲಾನ್ ಟು ರಿಲೀಸ್ ದ ಮೂವಿ ಆನ್ ಆಗಸ್ಟ್. ಅದು ಒಂದು ಇನ್ನೊಂದು ಸಿನಿಮಾ ಜೊತೆ ಬರ್ತಾ ಇದೆ. ನನಗೆ ಏನಂತ ಹೇಳ್ತಾರೆ ಅಂದ್ರೆ ನೋಡಿ, ಅದ್ರ ಜೊತೆಗೆ ಬರ್ತಾ ಇದೆ ಅಂತ ಹಾಕಿದ್ರೆ ಅದ್ರ ವಿರುದ್ಧವಾಗಿ ಬರ್ತಾ ಇದೆ ಅಂತ ಹಾಕ್ಬಿಟ್ರು. ನಾ ಇನ್ನೇನು ಅನ್ಕೊಳ್ಳಿ, ಆಯ್ತಪ್ಪ ನಿಮ್ ಸಂತೋಷ. ನಾನು ಈಗಲೂ ಹೇಳೋದು ಡೆವಿಲ್ ಫಸ್ಟ್ ನೋಡಿ, ಮಧ್ಯಾಹ್ನ ಶೋ ಕರ್ನಾಟಕದಲ್ಲೇ ನೋಡಿ ಅಂತ ಈಗಲೂ ಹೇಳೋದು. ಡೆವಿಲ್ ಜೊತೆಗೆ, ಡೆವಿಲ್ ವಿರುದ್ಧವಾಗಿ ಅಲ್ಲ, ಡೆವಿಲ್ ಜೊತೆಗೆ. ಡೆವಿಲ್ ಬೆಳಗ್ಗೆನೆ ನೋಡಿ, ಮಧ್ಯಾಹ್ನ ನನ್ ಬಂದ್ ನೋಡಿ. ಏನಪ್ಪ ನಾನು ಡೆವಿಲ್ ಜೊತೆಗೆ, ಡೆವಿಲ್ ಆಪೋಸಿಟ್ ಬರ್ತಿರೋ ಪ್ರಥಮ ಅಲ್ಲ, ಡೆವಿಲ್ ಜೊತೆಗೆ. ಅದನ್ನ ನಂಗೆ ತಿರುಗಿಸಿದ್ರು. ಆಮೇಲೆ ನಾನು ಆಯ್ತು ಆಪೋಸಿಟ್ ಅನ್ಕೊಳ್ರಪ್ಪ, ಓಕೆ ನನಗೇನು ಸರ್. ಅವರೆಲ್ಲ ಚಿತ್ರರಂಗಕ್ಕೆ ದುಡಿದಿದ್ದಾರೆ. ತೂಗುದೀಪ್ ಶ್ರೀನಿವಾಸ್ ಎಂತ ಕಲಾವಿದ್ರು. ಇವತ್ತಿಗೂ ನಾನು ತೂಗುದೀಪ್ ಶ್ರೀನಿವಾಸ್ ಹೇಳಿದ ಒಂದು ಮಾತನ್ನು ಹೇಳ್ತೀನಿ ಸರ್, ಇದು ನೆನ್ಪಿಟ್ಕೊಳ್ಳಿ. ಅವ್ರು ಹೇಳಿದ್ದು ಕನ್ನಡ ಚಿತ್ರರಂಗಕ್ಕೆ ಅವ್ರು ಹೇಳಿದ್ದು, ಕಲಾವಿದ್ರು ಮೊದಲು ಜನಗಳ ಆಸ್ತಿ, ಆಮೇಲೆ ಮನೆಯವ್ರಿಗೆ ನಾವು ಲೆಕ್ಕ. ಜನಗಳಿಗೂ ಫಸ್ಟ್ ನಾವು, ಜನಗಳದ್ದು ಆಸ್ತಿ, ಅವ್ರು ಉಳಿದು ಬೆಳೆದ್ರೆ ಮಾತ್ರ ನಾವು ಉಳ್ಕೊಂಡಿದ್ದು ಅಂತ ಹೇಳೋದು. ಅಂತ ತೂಗುದೀಪ್ ಅವರು ಕುಟುಂಬನೇ ನಮಗೂ ಖುಷಿ ಇದೆ. ಡೆವಿಲ್ ಅದ್ರ ಜೊತೆಗೆ ಬರುತ್ತೆ ಸರ್, ಅದ್ರ ಜೊತೆಗೆ. ನೀವು ಚೇಂಜ್ ಮಾಡ್ಬಿಡ್ಬೇಡಿ ಸರ್, ಡೆವಿಲ್ ಆಪೋಸಿಟ್ ಬರಲು ಹೊರಟ ಪ್ರಥಮ ಅಲ್ಲ, ಡೆವಿಲ್ ಜೊತೆಗೆ. ಅದನ್ನ ಗೌರವಿಸ್ತೀವಿ, ಬರುತ್ತೆ. ಫಸ್ಟ್ ನೈಟ್ ವಿದ್ದ ಅದಕ್ಕೆ ಬರ್ತಾ ಇದೆ. ಕೊಕೈನ್ ವಿಶೇಷ ಸಿನಿಮಾ ಆಗುತ್ತೆ, ಈ ವರ್ಷದ ಬೆಸ್ಟ್ ಸಿನಿಮಾ ಆಗುತ್ತೆ ಸರ್, ಬೆಸ್ಟ್ ಆಕ್ಷನ್ ಸಿನಿಮಾ. ನೀವು ಟಾಕ್ಸಿಕ್ ಹೆಂಗೆ ಡ್ರಗ್ ಮಾಫಿಯಾ ಬಗ್ಗೆ ಇದೆಯೋ, ಸೊ ಅದೇ ತರ ತುಂಬಾ ದೊಡ್ಡ. ಆಮೇಲೆ ನೇರವಾಗಿ ಹೇಳ, ಈ ಸಿನಿಮಾ ಪ್ರಥಮ ಹೀರೋ ಅಲ್ಲ, ದಯವಿಟ್ಟು ಪ್ರಥಮ ಹೀರೋ ಅಂತ ಹಾಕ್ಬೇಡಿ. ಕತೆ ಹೀರೋ, ಕತೆ ಹೀರೋ. ತುಂಬಾ ಜನ, ಶಶಿಕುಮಾರ್ ಸರ್ ಇದ್ದಾರೆ, ಶೋಭರಾಜ್ ಸರ್ ಇದ್ದಾರೆ, ಕೋಟೆ ಪ್ರಭಾಕರ್ ಇದ್ದಾರೆ, BC ಪಾಟೀಲ್ ಇದ್ದಾರೆ, ಶೋಭರಾಜ್ ಯಾರು ಇಲ್ಲ. ಇವರೆಲ್ಲ ಇದ್ದಾಗ ನಾನಂಗೆ ಹೀರೋ ಅಂತ ಹಾಕೊಳ್ಳಿ ನನ್ನ. ಐ ಆಮ್ ನಾಟ್ ಹೀರೋ, ಐ ಆಮ್ ಜಸ್ಟ್ ಅನ್ ಆಕ್ಟರ್. ಐ ಆಮ್ ಟ್ರೈಂಗ್ ಬೆಸ್ಟ್. ನಾನು ಒಂದು ಬೆಸ್ಟ್ ಕೊಡಕ್ ಮಾಡ್ತೆ. ಇವರೆಲ್ಲ ಹಂಗಾರೆ ಇವರೇ ಹೀರೋಗಳಂಗಾರೆ, ಇವರೆಲ್ಲ ನೋಡ್ರೆ ಇವರೆಲ್ಲ ಹೀರೋಗಳಂಗಾರೆ ಈ ಸಿನಿಮಾಗೆ. ಇವರೆಲ್ಲ ಒಂದು ಕಾಲ್ಗೆ ಕಲೆಯನ್ನು ಗೌರವಿಸ್ ಬರ್ತಾರಲ್ಲ, ಅವರೆಲ್ಲ ಹೀರೋಗಳು ನಂಗೆ. ಸೊ ಇವರೆಲ್ಲ ನನ್ನ ಸಿನಿಮಾಗೆ ಸ್ಪೆಷಲ್ ಆಗಿದ್ದಾರೆ ಅಂಡ್ ಐ ಆಮ್ ವೆರಿ ಗ್ಲಾಡ್. ಥ್ಯಾಂಕ್ ಯು. ಒಂದ್ ಕಡೆ ಡ್ರಗ್ ಮಾಫಿಯಾ, ಇನ್ನೊಂದ್ ಕಡೆ ಸೋಷಿಯಲ್ ಓರಿಯೆಂಟೆಡ್ ಮೆಸೇಜ್ ಇರುವಂತಹ ಕಂಟೆಂಟ್ ಸಿನಿಮಾ. ಅದ್ರ ಜೊತೆಗೆ ಕೋಟೆ ಪ್ರಭಾಕರ್ ಸರ್ ಅವ್ರನ್ನ ಯಾಕೆ ವಾಮಾಚಾರ್ಯ ಮಾಡಿರೋದು ಅಂತ ಸರ್, ಅದು ಕರ್ನಾಟಕದ ಅಳಿಯಾದಲ್ಲಿ. ಅದ್ರಲ್ಲಿ ಏನಾಗಿತ್ತು ಅಂದ್ರೆ ಸರ್, ಹೆಂಗಿದೆ ಗೊತ್ತಾ, ಅದು ವಾಮಾಚಾರ ಹೆಂಗ್ ನಡೆಯುತ್ತೆ ಅಂತ ತುಂಬಾ ಸ್ಟಡಿ ಮಾಡಿರೋದು. ನೀವು ಅದನ್ನ ಒಂದ್ ಕೆಲಸ ಮಾಡಿ, ಆ ಸ್ಟಿಲ್ ನೋಡಿ, ಅದು ಅವ್ರ ಎಕ್ಸ್ಪ್ರೆಷನ್ ಎಂಟ್ರಿ ನೋಡಿ, ಸಖತ್ ವಿಶೇಷವಾಗಿದೆ, ತುಂಬಾ ಸರ್ಪ್ರೈಸಿಂಗ್ ಆಗಿದೆ. ಅದು ಬೇರೆ ಲೆವೆಲ್ಗಿದೆ. ಅದು ನಾನು ಈಗಲೇ ಅದ್ರ ಬಗ್ಗೆ ಇಟ್ಸ್ ಟು ಅರ್ಲಿ ಟು ಟಾಕ್. ಅದು ಸ್ಪೆಷಲ್ ಅದು. ಅಂಡ್ ಇನ್ನೊಂದ್ ಏನಂತಂದ್ರೆ, ಪ್ರತಿಯೊಂದು ಕರ್ನಾಟಕದಲ್ಲಾಗಿರ್ಬೋದು, ಎಲ್ಲೇ ಆಗಿರ್ಬೋದು, ಏನೇ ಒಂದು ಇನ್ಸಿಡೆಂಟ್ ಆದ್ರೂ ಅದರ ಬಗ್ಗೆ ಮಾತನಾಡುವಂತಹ ಏಕೈಕ ನಟ ಅಂದ್ರೆ ಒಳ್ಳೆ ಹುಡುಗ ಪ್ರಥಮ್ ಅವರು. ವಾರ್ ನಡೀತಾ ಇದೆ, ಶುರು ಹಿಡ್ಕೊಂಡ್ರ ಯಾವ್ದ್ರ ಬಗ್ಗೆ? ಸೊ ವಾರ್ ನಡೀತಿದೆ, ವಾರ್ ಬಗ್ಗೆ ಏನ್ ಹೇಳ್ತೀರಾ ಅಂತ. ಸರ್ ಏನ್ ಹೇಳೋಣ ಸರ್, ಒಂದೇ ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊಡಿ. ಫಸ್ಟ್ ಆ ವಾರ್ ಬಗ್ಗೆ ನಾನು ಬಿಟ್ಟು ಬೇರೆ ಒಂದ್ ಮಾತು ಹೇಳ್ತೀನಿ. ದಯವಿಟ್ಟು ನಮ್ಮ ಯೋಧರ ಅಸ್ತಿತ್ವಕ್ಕೆ, ಯೋಧರಿಗೆ ಧಕ್ಕೆ ಆಗುವಂತ ಯಾವ ಸ್ಟೇಟ್ಮೆಂಟ್ ಯಾವ ಪಕ್ಷದವರಾಗಿ ಕೊಬೇಡಿ ಸರ್. ನೀವು ಯಾವ ಪಕ್ಷದವರಾಗಿ ಯಾರನ್ನಾರು ಬೆಂಬಲಿಸಿ ಸರ್. ನಮ್ ದೇಶ ಸರ್, ನಾವು ನಮ್ಮ ಸರ್ ಇಸ್ರೇಲ್ ನೋಡಿ ನಾವು ಕಲಿಬೇಕು ಕೆಲವು ವಿಚಾರದಲ್ಲಿ. ಅವ್ರು ಹೆಂಗೆ ಏನೇ ಇರ್ಲಿ ಸರ್, ತಮ್ಮ ದೇಶನ ಬಿಟ್ಕೊಡಲ್ಲ, ಹಂಗೋ ನಾವು ಇಂಡಿಯನ್ಸ್ ಹಂಗೆ ನಮ್ಮ ದೇಶದ ಸೈನಿಕನ್ ಬಿಟ್ಕೊಡ್ಬಾರ್ದು ಸರ್. ಅಲ್ಲಿ ಗಡಿಲ್ ಕಾಯ್ತಿರ್ದಕ್ಕೆಲ್ಲ ಸರ್, ಇಲ್ಲಿ ಕೂತ್ಕೊಂಡು ನಾನು ಈ ಬಟ್ಟೆ ಹಾಕೊಂಡು ನಿಂತಿರೋದಿಲ್ಲಿ ಇಲ್ಲ ಯಾವಾಗ ಸರ್ 600 ಕಿಲೋಮೀಟರ್ 700 ಕಿಲೋಮೀಟರ್ಗೆಲ್ಲ ಈಗ ಶೆಲ್ ಬರುತ್ತೆ, ಬಂದ್ ಬೀಳುತ್ತೆ. ಒಂದು ಯಾವ್ದದು ಕ್ಷಿಪಣಿ ಎಷ್ಟೊತ್ತು ಸರ್, 10 ನಿಮಿಷ ಸಾಕು. ಇವತ್ತು ಅವರೆಲ್ಲ ಅಲ್ಲಿ ಹೊಡೆದೊಡಿಸಿ ಐರನ್ ಡೋಮ್ ಹೆಂಗಿದೆಯೋ ಅದೇ ತರದ್ದು ನಮ್ಮಲ್ಲಿ S-400 ಸುದರ್ಶನ ಇವೆಲ್ಲ ಇರೋದಕ್ಕೆ ಇವತ್ತು ಪ್ರಥಮ ಊಟ ಮಾಡ್ತಾ ಇದಾರೆ. ಇವರು ರೀಲ್ಸ್ ಮಾಡ್ಕೊಂಡವ್ರೆ. ಇನ್ನೇನಿಲ್ಲ ಅಂದ್ರೆ ಟುಪಕ್ಕೂ ನಿಮ್ ತಲೆ ಮೇಲೆ ಬಿದ್ಬಿಡ್ತದೆ ಬಾಂಬ್. ಸೊ ಎಲ್ಲ ನಡೀತಾ ಇರೋದ್ರಿಂದ ನಿಮ್ ತಲೆ ಮೇಲೆ ಬೀಳಲ್ಲ, ಒಳ್ಳೇದಾಗ್ಲಿ, ಏನು ಬೀಳಲ್ಲ, ತಲೆ ಕೆಡ್ಸ್ಕೊಬೇಡಿ. ಸೊ ಹಿಂಗೆಲ್ಲ ಇರೋದ್ರಿಂದ ಫಸ್ಟು ನಾವು ನನ್ನ ದೇಶದ ಪರ ಸರ್. ನನ್ನ ದೇಶದ ಪ್ರಧಾನಿಗಳನ್ನ ನಾನು ಗೌರವಿಸ್ತೀನಿ. ದೇಶದ
ಆರ್ಮಿ ಡಿಫೆನ್ಸ್ ಏನಿದೆ ಇದು ನನಗೆ ಹೆಮ್ಮೆ. ಇವ್ರು ಏನೇ ನಿರ್ಧಾರ ತಗೊಂಡ್ರು ಫಸ್ಟ್ ನಿಂತ್ಕೊಂಡು ಸಲ್ಯೂಟ್ ಮಾಡ್ತೀನಿ ಸರ್. ಅಕಸ್ಮಾತ್ ನಾಳೆ ಏನಾರು ವಾರ್ ಡಿಕ್ಲೇರ್ ಆಯ್ತು ಅಂದ್ರೆ ನಾವು ನಡೀತಾ ಇರೋ ಫೈಟ್ ಪೋಸ್ಟ್ ಪೋನ್ ಮಾಡ್ತೀವಿ ಸರ್. ಬಿಕಾಸ್ ನನಗೆ ನನ್ನ ದೇಶ ಮುಖ್ಯ. ದೇಶಕ್ಕಿಂತ ನಾವು ಯಾರೂ ದೊಡ್ಡವರಲ್ಲ. ಫಸ್ಟ್ ನಮ್ಮ ಕಂಟ್ರಿ ಫಸ್ಟ್, ಎವ್ರಿಥಿಂಗ್ ಇಸ್ ರೆಸ್ಟ್. ಇತ್ತೀಚಿನ ಒಂದಷ್ಟು ಟ್ರೋಲ್ ಪೇಜಸ್ ಗಳಲ್ಲಿ ಲೈಕ್ ನೀವು ಅನುಷಾ ರೈ ಅವರ ಬರ್ತಡೆಗೆ ಹೋಗ್ತೀರಾ, ಕೇಕ್ ತಿನ್ಸುವಂತದ್ದಾಗಿರ್ಬೋದು, ಐಶ್ವರ್ಯ ಅವರ ಜೊತೆಗಿರುವಂತದ್ದಾಗಿರ್ಬೋದು, ಅಲ್ಲಿ ಕೂಡ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಆ ಕಮೆಂಟ್ಸ್ ಗೆ ಪ್ರಥಮ ಅವರ ರಿಯಾಕ್ಷನ್ ಏನು ಅಂತ? ಎಸ್, ಒಂದು ವಿಚಾರ ಹೇಳ್ತೀನಿ. ಅವ್ರ ಸ್ನೇಹ ಇರೋದಕ್ಕೆಲ್ಲ ಸರ್ ಕರೆದಿರೋದು, ನಾನ್ ಸ್ನೇಹ ಇರೋದಕ್ಕೆಲ್ಲ ಸರ್ ಇವೆಂಟ್ಗೆ ಹೋಗಿರೋದು. ಅವ್ರು ಖುಷಿ ಪಟ್ಟು ಇದು ಹೆಂಗಾಗುತ್ತೆ ಅಂದ್ರೆ ಅದೆಲ್ಲ ಪೇಯ್ಡ್ ಕಾಮೆಂಟ್ಸ್. ಜನಗಳಿಗೆ ಒಂದು ಮಾತು ಹೇಳ್ತೀನಿ, ನೀವು ಒಂದು ವಿಚಾರ ತಿಳ್ಕೊಳ್ಳಿ. ಒಬ್ಬ ನಟ ಬರ್ತಿದ್ದಂಗೆ ಬ್ರೇಕಿಂಗ್ ನ್ಯೂಸ್ 200 ಕ್ಯಾಮ್ರಾ ಬತ್ತು, ಅದೆಲ್ಲ ಬರುತ್ತಲ್ಲ, ಅವೆಲ್ಲ ಸುಳ್ಳದು. ಅದೆಲ್ಲ ಒಂದು ಹಾಕಿದ ತಕ್ಷಣ ಸಾಂಗ್, ನಿಮ್ಗೆ ಒಂದು ಸಾಂಗ್ ಹಾಕಿ ರಾತ್ರಿ ಮಲ್ಗ ಇದರಲ್ಲಿ 2 ಮಿಲಿಯನ್ ಪ್ಲಸ್ ವ್ಯೂಸ್ ಅಂತ ಹಾಕ್ತಾರೆ, ಎಲ್ಲ ಫೇಕ್ ವ್ಯೂಸ್. ಇದು ಕಾಮೆಂಟ್ ಹಾಕಕ್ಕೆ ಅಂತ ಪೇಯ್ಡ್ ಏಜೆನ್ಸಿ ಇರುತ್ತೆ. ಸೊ ಒಂದಷ್ಟು ಜನ ಮಾಡ್ತಾರೆ, ಅದೆಲ್ಲ ಏನು ತಲೆ ಕೆಡ್ಸ್ಕೋಬಾರ್ದು. ಅಂಡ್ ಇದೇನಾಗುತ್ತೆ ಅಂದ್ರೆ ಜನ ನಮ್ಮ ಬಗ್ಗೆ ಚರ್ಚೆ ಮಾಡ್ತಾ ಇದಾರೆ. ಅವ್ರ ಸರ್ ಇನ್ನೊಂದ್ಸಲ ಹುಡ್ತಿಂದ್ರೆ ಅವ್ರ ಅಪ್ಪ ಅವನ ಹೊಟ್ಟೆಲಿ ಇನ್ನೊಂದು ಅವಕಾಶ ಇರಲ್ಲ. ಅದು ಬಿಟ್ಟು ನಮ್ಗೆ ಡಿಸ್ಕಷನ್ ಮಾಡ್ತಾ ಇದ್ರೆ ಅವ್ರು ನಾನು ಕೆಲಸ ಕೊಟ್ಟಿದ್ದೀನಿ ಸರ್, ಸುಮ್ಮನೆ ಕೂತ್ಕೊಂಡ್ಬಿಟ್ರು ಪೆಂಗ್ ಮುಂಡೆವಾ, ಕೂತ್ಕೊಂಡು ಕೆಲಸ ಮಾಡ್ರು, ನನ್ನ ಬಗ್ಗೆ ಯೋಚನೆ ಮಾಡ್ರು, ಹಾಳಾದವ್ರೆ ಅಂತ ಕೊಟ್ಟಿದ್ದೀನಿ. ಅವಾಗ ಕೆಲಸ ಮಾಡ್ತಾರೆ. ನಾನು ಹೇಳ್ತಾ ಇರೋದು, ಯಾರು ಅಶ್ಲೀಲವಾಗಿ ಹಾಕ್ತಾರೆ ಅವ್ರಿಗೆ. ಅನುಷಾ ರೈ ನನ್ನ ಫ್ರೆಂಡ್, ಇವಾಗಿಂದಲ್ಲ 10 ವರ್ಷ ಸ್ನೇಹಿತೆ. ಐಶ್ವರ್ಯ ಬಿಗ್ ಬಾಸ್ ಹೋಗೋ ಮುಂಚೆ ಫ್ರೆಂಡ್. ನಮ್ಮ ಸ್ನೇಹ, ನಾವು ಮಾತಾಡ್ತೀವಿ, ತರಲೆ ಮಾಡ್ತೀವಿ, ತುಂಟಾಟ ಮಾಡ್ತೀವಿ, ಒಬ್ರಿಗೊಬ್ರು ಕಾಲಿಡ್ತೀವಿ, ಒಬ್ಬನೊಬ್ರು ಗೌರವಿಸ್ಕೊಳ್ತೀವಿ. ಅವತ್ತೊಂದು ಶೋ ಇತ್ತು, ಅಪೋಲೋ ಡಯಾಗ್ನಾಸ್ಟಿಕ್ಸ್ ಮತ್ತೆ ಅಪೋಲೋ ಡೆಂಟಲ್ಸ್ ಇನಾಗ್ರೇಷನ್. ನಾನು ಐಶ್ವರ್ಯಂಗೆ ಫೋನ್ ಮಾಡಿದೆ, ಐಶ್ವರ್ಯ ನೀವು ಬರ್ಬೋದಾ ಅಂತ ಹೇಳಿದೆ. ಎಸ್ ಪ್ರಥಮ್, ನೀವೇನೋ ಫೈನಲ್ ಮಾಡಿ ಅಂದ್ರು. ಟಕ್ಕನ್ ಒಂದು ಫೋನ್ ಮಾಡಿ ಹೇಳಿದೆ, ಬಂದ್ರು. ಅದು ತರಲೆ ತಮಾಷೆ ಆಯ್ತು. ಅನುಷಾ ಪ್ರಥಮ್ 3 ವರ್ಷದ ಬರ್ತಡೇ ಕರೀತಾರು. ನಿಮ್ಗೆ ಅನ್ಕೊಳ್ತಿರ್ಲ ನೋಡಿ, ಎಷ್ಟೋ ಜನ ಅನ್ಕೊಳ್ತಾರೆ. ನನಗೂ ದರ್ಶನ್ ಸರ್ದು ಇಲ್ಲ, ಮೀನಾ ತುಗದೀಪ್ ಅವ್ರನ್ನ ನಾನು ತುಂಬಾ ಪ್ರೀತಿಸ್ತೀನಿ ಸರ್. ಅಂಡ್ ದರ್ಶನ್ ಸರ್ ಜೀವದ ಗೆಳೆಯ ಅಣಜಿ ನಾಗರಾಜ್ ನನ್ನ ಕರ್ನಾಟಕದಲ್ಲೇ ಕ್ಯಾಮ್ರಾಮನ್ ಸರ್. ದರ್ಶನ್ ಸರ್ ಜೀವದ ಅತ್ಯಂತ ಆಪ್ತ ಸ್ನೇಹಿತರಾದ ಸಚ್ಚಿ ಅವರು ನನ್ನ ಸ್ನೇಹಿತರು ಸರ್. ನಾನು ಅವ್ರನ್ನ ಗೌರವಿಸ್ತೀನಿ. ನಿಮ್ಗೊಂದು ಶಾಕಿಂಗ್ ನ್ಯೂಸ್ ಗೊತ್ತಾ? ಬರೋಬ್ಬರೇ ವಾಚ್ ಬರುತ್ತೆ 69,000 ರೂಪಾಯಿದು. ಅದನ್ನ ನಾನು ಬಿಗ್ ಬಾಸ್ ಗೆದ್ದಾಗ ಕರೆದ ನಂಗೆ ಗಿಫ್ಟ್ ಕೊಟ್ರು ಸರ್. ಅಷ್ಟೇ ಅಲ್ಲ ಸರ್, ಅವ್ರ ಅತ್ಯಂತ ಆಪ್ತರಾದ ಎಲ್ಲರೂ ನನ್ನ ಟೀಮಲ್ಲಿ ಇದ್ದಾರೆ. ಅವರು ಕಾಡು, ನಿಮ್ಗೊಂದು ಗೊತ್ತಾ, ರಾಜಮಾರ್ತಾಂಡ ಚಿರಂಜೀವಿ ಸರ್ಜಾ ಅವ್ರದ್ದು, ಅದ್ರ ಪ್ರೊಡ್ಯೂಸರ್ ಬಂದು ದರ್ಶನ್ ಸರ್ ಜೀವದ ಗೆಳೆಯ. ಅವ್ರು ನನ್ನ ಸ್ನೇಹಿತರು ಸರ್. ಈ ಎಲ್ಲ ನನ್ನ ಹತ್ರ ಇದ್ದಾರೆ ಸರ್. ಯಾವತ್ತಿದ್ರು ನಮ್ಗೆ ಒಳ್ಳೇದೇ ಆಗುತ್ತೆ. ಅವ್ರ ಆಪ್ತ ಬಳಗ ಎಲ್ಲರೂ ನನ್ನ ಅಕಸ್ಮಾತ್ ತುಂಬಾ ಈ ತರ ಪ್ರಾಬ್ಲಮ್ ಆಯ್ತು ಅಂದ್ರೆ, ನಾನು ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಅಣಜಿ ನಾಗರಾಜ್ಗೆ, ಸರ್ ಏನ್ ಸರ್ ಇದು ಸೋಷಿಯಲ್ ಮೀಡಿಯಾ ಇದು ಅಂತ ಹೇಳಿದ್ರೆ, ಮಗ ಬಾಪ ಪ್ರಥಮ್ ಕರ್ಕೊಂಡೋಯ್ತೀನಿ ನಡಿ ಅಂತ ದರ್ಶನ್ ಸರ್ನ ಕೂಡ್ಸ್ ಮಾತಾಡ್ಬಿಟ್ಟು, ನಮ್ಮ ಪ್ರಥಮು ನಮ್ಮ ಸ್ನೇಹಿತೆ, ನೀನೇ ಟ್ರೈಲರ್ ಲಾಂಚ್ ಮಾಡ್ಕೊಟ್ಬಿಡು ಅಂತ ಇದೇ ಅಣಜಿ ಸರ್ ಹೇಳ್ಬಿಟ್ಟು ಕರ್ಕಡೆ ಬಂದ್ಬಿಡ್ತಾರೆ. ಅದ್ಯಾವ ದೊಡ್ಡ ವಿಚಾರ ಸರ್. ನಾವು ದರ್ಶನ್ ಸರ್ನ ಹೃದಯದಲ್ಲಿ ಗೌರವಿಸ್ತೀವಿ. ಅವರೊಬ್ಬ ಕನ್ನಡದ ಹೆಮ್ಮೆ ನಟ. ಬಾಕ್ಸ್ ಆಫೀಸ್ ದೊಡ್ಡ ಮಟ್ಟಿಗೆ ಓಪನಿಂಗ್ ತೊಳುತ್ತೆ, ನಾನು ಗೌರವಿಸ್ತೀನಿ. ಸೊ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ, ಪ್ರಾಮಾಣಿಕವಾಗಿ ಎಲ್ಲೋ ಮಾತಾಡ್ತಾ ಇರ್ತೀವಿ. ಈಗ ನೀವು ಕೇಳಿದ್ರಿ, ನೀವೇನ್ ಕೇಳಿದ್ರಿ ಒಂದು ಪ್ರಶ್ನೆ, ದರ್ಶನ್ ಸರ್ ಬಗ್ಗೆ ಹೇಳಿದ್ರಿ. ನಾನು ಹೇಳಿದೆ ಜೈ ಬಾಸ್ ಅಂತ ಕೂಗಿದಾಗ ನಾನು ಒಪ್ಕೊಳ್ಳಲ್ಲ ಸರ್. ನೀವು ಬಾಯಲ್ಲಿ ಹೇಳಿ ಒಪ್ಕೋತೀನಿ. ನೀವು ನನ್ನ ಮೇಲೆ ಹೇರಬೇಡಿ ಹೇಳಿದಾಗ ನಾನು ಸರ್ ಅವ್ರ ಅದ್ಭುತ ನಟ. ನನಗೆ ಖುಷಿ ಏನಂದ್ರೆ ಮೀನಾ ತುಗದೀಪ್ ಶ್ರೀನಿವಾಸ್ ಬಗ್ಗೆ ಅಂತ ಹೇಳಿದೆ. ಯಾಕೆ? ಅದು ನಾನು ಕಲಾವಿದರಿಗೆ ತೋರಿಸೋ ಪ್ರೀತಿ. ನೀವು ಅದೇ ಬಲವಂತವಾಗಿ ಹೇಳಿದಾಗ, ಆಮೇಲೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಕೂಗಾಡಿದಾಗ ಒಂಚೂರು ಬೇಜಾರಾಗುತ್ತೆ. ಆಗ ನಾವು 2 ಕೌಂಟರ್ ಕೊಟ್ಟಿರೋದು ನಿಜ ಸರ್. ಕೌಂಟರ್ ಕೊಟ್ಟೇನ್ ಮಾತ್ರಕ್ಕೆ ಪ್ರೀತಿ ಇಲ್ಲ ಅಂತ ಹೆಂಗ್ ಸರ್ ಆಗುತ್ತೆ? ಐ ರೆಸ್ಪೆಕ್ಟ್ ಹಿಮ್ ಲಾಟ್, ಐ ಲವ್. ನಾನು ಅವ್ರ ಕಲೆನ. ಅಂಡ್ ಇನ್ನೊಂದೇನ್ ಗೊತ್ತಾ, ಅಣ್ಣವ್ರ ನಂತರ ಪೌರಾಣಿಕ ಪಾತ್ರ ಚೆನ್ನಾಗಿ ಒಪ್ಪತಕ್ಕಂತ ನಟ ಇದೇ ದರ್ಶನ್ ಸರ್. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಈ ಕುರುಕ್ಷೇತ್ರ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಅಣ್ಣವ್ರದ್ದು ನಿಮ್ಗೊಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಮಯೂರ ಸಿನಿಮಾ ಬಂದಾಗ ಬುತ್ತಿ ಕಟ್ಕೊಂಡು, ಗಾಡಿ ಕಟ್ಕೊಂಡು ಟಿಕೆಟ್ ತಗೊಳಕ್ಕೆ, ಅಂದ್ರೆ ಮುಂದಿನ ವಾರ ರಿಲೀಸ್ ಅಂತೂ ನೈಟ್ ಥಿಯೇಟರ್ಗೆ ಅಂಟ್ಕೊಳ್ಳೋರು ಬ್ಲಾಕ್ ಟಿಕೆಟ್ ತಗೊಳಕ್ಕೆ. ಆ ತರ ನೋಡಿದ್ದು ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ. ಅಷ್ಟು ಕ್ರೇಜ್ ಇದ್ದಿದ್ದು ದರ್ಶನ್ ಸರ್ಗೆ. ಸೊ ನಾನು ಗೌರವಿಸ್ತೀನಿ. ಅದು ಜನಕ್ಕೆ ಹಂಗಾಗಿದೆ. ಅಂಡ್ ನೀವು ಹಂಗೆ ಹಾಕೋಕೆ ಅಂತ ಒಂದು ಏಜೆನ್ಸಿ ಅದು ವರ್ಕ್ ಮಾಡುತ್ತೆ ಅಂದ್ರೆ, ಬಿಡಿ ಸರ್, ನನ್ನ ಬಗ್ಗೆ ಅಷ್ಟೊಂದು ಡಿಸ್ಕಷನ್ ಮಾಡಕ್ಕೆ ಅವ್ರಿಗೆಲ್ಲ ಟೈಮ್ ಇದೆ ಅಂದಾಗ ಆ ಟೈಮನ್ನು ಗೌರವಿಸ್ಬೇಕಲ್ಲ ಸರ್. ಈಗೆಲ್ಲ ನೋಡಿ ಚಿಕ್ಕ ವಯಸ್ಸಿಗೆ ಹೋಗ್ಬಿಡ್ತಾವ್ರು ಸರ್. ಇರೋ ವಯಸ್ಸನ್ನ ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸ್ಕೊಳ್ಳಿ. ನೀವು ಅದ್ಬಿಟ್ಟು ಪ್ರಥಮ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ನಿಮ್ಮ ಅಮೂಲ್ಯವಾದ ಆ ಹಾರ್ಟ್ಗೆ ಪ್ರೆಷರು, ಆ ಸ್ಟ್ರೆಸ್ ತಗೊಂಡು ಟುಪುಕನ್ ಬಡ್ಕತಾ ಇರೋದು ನಿಂತೋಯ್ತದೆ. ಮನುಷ್ಯ 17 ಸಲ ಉಸಿರಾಡ್ಬೇಕು 1 ನಿಮಿಷಕ್ಕೆ, 72 ಸಲ ಹಾರ್ಟ್ ಬೀಟ್ ಬಡ್ಕೋಬೇಕು. ನೀವು ನನ್ನ ಬಗ್ಗೆ ಯೋಚನೆ ಮಾಡಿ ಹಾರ್ಟ್ ಪಂಪ್, ಬ್ಲಡ್ ಪ್ರೆಷರ್ ಜಾಸ್ತಿ, ಟುಪುಕನ್ ಹೋಗ್ಬಿಟ್ರೆ ಏನ್ ಮಾಡ್ತೀರಾ? ಹೋಗ್ಬೇಡಿ, ಆರಾಮಾಗಿ ಮನೇಲಿ ಕೂತ್ಕೊಳ್ಳಿ, ಒಳ್ಳೇದನ್ನೇ ಯೋಚನೆ ಮಾಡಿ, ಇನ್ನೊಬ್ರಿಗೆ ಒಳ್ಳೇದನ್ನೇ ಬಯಸಿ, ನಿಮ್ಮ ಕೆಟ್ಟದ ಕಾಮೆಂಟ್ ಹಾಕುವಂತಹ ಸಮಯವನ್ನ ಒಳ್ಳೆ ಕೆಲಸಕ್ಕೆ ವಿನಿಯೋಗಿಸಿ ಅಂತ ಈ ಮೂಲಕ ಎಲ್ಲ ಕನ್ನಡ ಬಂಧುಗಳಲ್ಲಿ ಹಾಗೂ ಒಂದಷ್ಟು ಜನ ಫೇಕ್ ಕಾಮೆಂಟ್, ಫೇಕ್ ಪ್ರೊಫೈಲ್ಸ್ ಇಟ್ಕೊಂಡು ಮಾಡೋ ಪೆಂಗ್ ಮುಂಡೆವಲ್ಲಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ. ಫೈನಲಿ ದಿ ಕೊಕೈನ್ ಸಿನಿಮಾದ ಬಗ್ಗೆ ಕನ್ನಡ ಆಡಿಯನ್ಸ್ಗೆ ಪ್ರಥಮ ಅವ್ರು ಏನ್ ಹೇಳ್ತಾರೆ ಅಂತ ಎಲ್ಲ ನನ್ನ ಸ್ನೇಹಿತರನ್ನ ಕೇಳಿ, ಇವರೆಲ್ಲ ಹೇಳಿ, ಅವ್ರು ಹೇಳಿ. ನಿಮ್ಮ ಆನ್ಲೈನ್ ನಲ್ಲಿ ಏನ್ ಹೇಳ್ತೀರಾ? ಒಳ್ಳೇದಾಗ್ಲಿ ಸರ್ ಎಲ್ಲರಿಗೂ. ನಮ್ಮ ಕೊಕನ್ ಸಿನಿಮಾಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಿನಿಮಾನ ಗೆಲ್ಸಿ. ನಾವು ಕಷ್ಟಪಟ್ಟು ಸಿನಿಮಾ ಮಾಡ್ತಾ ಇದೀವಿ, ಇಷ್ಟಪಟ್ಟು ಮಾಡ್ತಾ ಇದೀವಿ. ದಯವಿಟ್ಟು ಸಹಕರಿಸಿ, ಶ್ರದ್ಧೆ ಇಟ್ಟು ಮಾಡ್ತಾ ಇದೀವಿ. ಏನ್ ಹೇಳ್ತೀರಾ?
ಸರ್ ಒಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ, ಮೂವಿ ಚೆನ್ನಾಗಿ ಓಡ್ಲಿ, ನಾವು ಮುಂದೆ ಬರೋಣ ಅಂತ ಅಂದ್ಬಿಟ್ಟು ಆಶಿಸ್ತೀನಿ. ಅಣ್ಣ ಜುಟ್ ಬಿಟ್ಕೊಂಡ್ರ ಜೋಗಿ ಬಾಯ್ಲಿ ಹೊಸಿ ಬಾಯ್ಲಿ, ನೀವೇನು ಹೇಳಕ್ಕಿಲ್ವಾ? ಕೊಕೇನ್ ಸಿನಿಮಾ ಹಿಟ್ಟಾಗ್ಲಿ ಅಂತ ಕೇಳ್ಕೊತೀವಿ. ನೀವೇನು ಹೇಳ್ತೀರಾ? ಎಲ್ರು ಸಪೋರ್ಟ್ ಮಾಡಿ, ಕನ್ನಡ ಚಿತ್ರಮಂದಿರಕ್ಕೆ ಹೋಗಿ ಎಲ್ಲರೂ ಫಿಲಂ ನೋಡಿ. ಸಪೋರ್ಟ್ ಮಾಡಿ ಸಪೋರ್ಟ್ ಸಪೋರ್ಟ್ ಮಾಡಿ ಮಾಡಿ ಸಪೋರ್ಟ್ ಮಾಡಿ ಅಯ್ಯೋ ಸಾರಿ ಸ್ಪೀಕರ್ ಹೋಗ್ಬಿಟ್ಟೈತೆ ಅಂತ ಹಾಕ್ಬಿಡ್ತಾರೆ. ಈಗಲೇ ಕಿವಿ ಕೇಳಲ್ವ ಅಂತ Support ಮಾಡಿ. ಸಪೋರ್ಟ್ ಮಾಡಿ ನಾನು ಚಿತ್ರಮಂದಿರಕ್ಕೆ ಹೋಗಿ ಎಲ್ಲ ಫಿಲಂ ನೋಡಿ. ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿಯಲ್ಲಿ ಥ್ಯಾಂಕ್ ಯು. ಹೊಡಿತಾರಣ್ಣ, ಏನ್ ಹಿಂಗ್ ಅನ್ಕೊಂಡ್ ಬರ್ತೀರಾ? ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ನಟ ಹಾಗೇನೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ್ಲೂ ಕೂಡ ಅಭಿಮಾನಿಗಳನ್ನ ಎಂಟರ್ಟೈನ್ ಮಾಡುವಂತಹ ಒಳ್ಳೆ ಹುಡುಗ ಪ್ರಥಮ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.